ಸ್ನೇಹಿತರೆ ಗುಡ್ ಮಾರ್ನಿಂಗ್. ಪೂರಿ ಜಗನ್ನಾಥ್ ಫ್ರಮ್ ಒಡಿಸ್ಸಾ. ಡೇ 24ಗೆ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಹೋಗ್ತಾರೆ. ನಾನು 24ನೇ ದಿನದಲ್ಲಿದ್ದೀವಿ. ಸೊ ಬಂದುಬಿಟ್ಟು ಪೂರಿ ಜಗನ್ನಾಥ ಮಂದಿರ. ನಾನು ನಿನ್ನೆ ಪೂರಿ ಜಗನ್ನಾಥ ಮಂದಿರಕ್ಕೆ ಬರೋಕ್ಕೆ ಆ್ಯಕ್ಚುಲಿ ಬಂದುಬಿಟ್ಟು 23rd ನಾನು 23rd ಆ್ಯಕ್ಚುಲಿ ಬಟ್ ಯಾವುದಾದ್ರೂ ಒಂದು ವಿಡಿಯೋ ಹಾಕಿಲ್ಲ. 23rd ಬಂದುಬಿಟ್ಟು ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಸುಮಾರು ನಮಗೆ 16 ಗಂಟೆಗಳ ಕಾಲ ಆದರೆ ಒಂದು ಟ್ರೈನ್ ಜರ್ನಿ ಇರುತ್ತೆ. ಸೊ ನಾನು ವಿಜಯವಾಡದಿಂದ ಬಂದುಬಿಟ್ಟು ಇಲ್ಲಿ ಪೂರಿ ಜಗನ್ನಾಥ ಬರೋಕ್ಕೆ ಸೊ ಆ್ಯಕ್ಚುಲಿ ಆ ಒಂದು ಟ್ರೈನು ವಿಜುವಲ್ಸ್ ನಿಮ್ಗೆ ಕೊಡ್ತೀನಿ ನೋಡಿ, ಲಾಸ್ಟಲ್ಲಿ ಕೊಡ್ತೀನಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಟ್ರೈನು ನಾನು ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ದೆ ಅಂದ್ಬಿಟ್ಟು. ಸೊ ಕಾಲಿಡಕ್ಕೆ ಸಹ ಜಾಗ ಇರಲ್ಲ, ಆ ಥರ ಒಂದು ಟ್ರೈನ್ ರಶ್ ಇರುತ್ತೆ. ಸೊ ಓಕೆ, ಇವಾಗ ಬಿಟ್ಬಿಟ್ಟು ನಾವು ಬಂದ್ಬಿಟ್ಟು ಪೂರಿ ಜಗನ್ನಾಥ್. ಸೊ ಜಗನ್ನಾಥ್ ಅಂದರೆ ಈ ಒಂದು ವಿಶ್ವಕ್ಕೆ ಪ್ರಭು ಅಂತ ಅರ್ಥ ಜಗನ್ನಾಥ ಅಂದರೆ. ಸೊ ನೀವೇನು ನೋಡ್ತೀರಿ, ಒಂದು ಟೆಂಪಲ್ ಬಂದುಬಿಟ್ಟು ಯೂನಿಕ್ ಟೆಂಪಲ್ ನೋಡಿ. ಈ ಥರ ಒಂದು ಟೆಂಪಲ್ ನೀವು ಪ್ರಪಂಚದಲ್ಲಿ ಎಲ್ಲೂ ಸಹ ಕಾಣೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ಥರ ಟೆಂಪಲ್, ಈ ಒಂದು ಕಲ್ಚರ್ ನೋಡಿ, ಆ ಒಂದು ಸ್ಟೋನ್ ಏನು ನೋಡ್ತಾರೆ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದೇ ಒಂದು ಕಲ್ಲು ಸ್ಟ್ರಕ್ಚರಲ್ಲಿ ಮಾಡಿರೋಂಥ. ಮತ್ತು ಇದಕ್ಕೆ ಈ ಒಂದು ಹಿಸ್ಟ್ರಿ ನೋಡಿಕೊಂಡ್ರೆ ಸೊ ಈ ಒಂದು ಟೆಂಪಲ್ ಬಂದುಬಿಟ್ಟು ಪೂರ್ವಕಾಲದಲ್ಲಿ ದೇವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇದರ ಎಲ್ಲ ಸ್ವಲ್ಪ ಮರಳು ಆಚೆ ತೆಗಿತಾ ಇದ್ರೆ ಈ ಒಂದು ಟೆಂಪಲ್ಲು ಆಚೆ ಬಂದಿದೆ ಅಂತ ಅದು ಒಂದು ಸ್ಟೋರಿ ಹೇಳ್ತಾರೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಬೇರೆ 12ನೇ ಶತಮಾನದಲ್ಲಿ ಒಂದು ರಾಜ ಇದನ್ನು ಕಟ್ಟಿದ್ದಾರೆ ಅಂತಲೂ ಒಂದು ಹೇಳ್ತಾರೆ. ಬಟ್ ಯಾವುದು ಅಂತ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಯಾಕಂದರೆ 12ನೇ ಶತಮಾನದಲ್ಲಿ ಸೊ ದೇವರೇ ಸಹ ಒಂದು ಕ್ರಿಯೇಟ್ ಮಾಡಿರೋಂಥ ಒಂದು ಟೆಂಪಲ್ ಅಂತ ಹೇಳ್ತಾರೆ. ಯಾಕಂದರೆ ಈ ಥರ ಟೆಂಪಲ್ ನೋಡಿ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡ್ಕೊಂಡ್ರೆ ಆ ಥರ ಇದೆಯಾ ಒಂದು ಟೆಂಪಲ್ ಬಂದ್ಬಿಟ್ಟು. ಬಟ್ ಇದರ ಒಂದು ಸ್ಟ್ರಕ್ಚರ್ ಇಲ್ಲಿ ಮೇಲೆ ಬಾವುಟ ಕಾಣಿಸ್ತದೆ ನೋಡಿ. ಅಸಲಿ ಬಂದುಬಿಟ್ಟು ಅದೊಂದು ಬಾವುಟ ಏನಂದರೆ ಯಾವ ಕಡೆ ಗಾಲಿ ಬರುತ್ತೋ ಆ ಗಾಲಿ ಕಡೆಗೆ ಆಪೋಸಿಟ್ ಅಂತ ಹೇಳ್ತಾರೆ. ಸೊ ಅದು ಇಲ್ಲ, ಆ ಥರ ಏನಿಲ್ಲ. ಇವಾಗ ಎಕ್ಸಾಂಪಲ್ ನೋಡಿ, ಇವಾಗ ಈ ಕಡೆ ಇವಾಗ ಹಿಂಗೆ ಗಾಲಿ ಬರ್ತಾಯಿದೆ ನಮ್ಮ. ಸೊ ಅದಕ್ಕೆ ಬಾವುಟ ಈ ಕಡೆ ಚೆಲ್ತಾ ಇದೆ. ಸೊ ಈ ಕಡೆ ಗಾಲಿ ಬಂದರೆ ಈ ಕಡೆ ಬರುತ್ತೆ, ಆ ಥರ ಅಷ್ಟೇ. ಇದು ನಿಮ್ಗೆ ಬೇಕಾದ್ರೆ ಒಂದು ಪ್ರೂಫ್ ತೋರಿಸ್ತೀನಿ ಬೇಕಾದ್ರೆ. ಒಂದು ನಿಮಿಷ ಹಂಗೆ ರೀ. ಇವಾಗ ಎಕ್ಸಾಂಪಲ್ಲು ನೀವು ಇಲ್ಲಿ ನೋಡಿ, ಇವಾಗ ಈ ಒಂದು ಇಲೆ ನೋಡಿ ಯಾವ ಕಡೆ ಬರ್ತಾಯಿದೆ ನೋಡಿ, ಯಾವ ಕಡೆ ಬರ್ತಾಯಿದೆ ನೋಡಿದ್ರಾ. ಆ್ಯಕ್ಚುಲಿ ಬಂದ್ಬಿಟ್ಟು ನೋಡಿ ಗಾಳಿ ಈ ಕಡೆಯಿಂದ ಗಾಲಿ ಬರ್ತಾಯಿದೆ ನೋಡಿ, ಈ ಕಡೆಯಿಂದ ಗಾಲಿ ಬರ್ತಾಯಿದೆ. ಯಾಕೆ ಆ ಬಾವುಟ ನೋಡಿ ಹಿಂಗೆ ಚಲಿಸ್ತಾ ಇದೆ. ಸೊ ನೋಡಿದ್ರಾ ಈ ಒಂದು ಇಲೆ ನೋಡಿ ಗಾಲಿ ಬಂದ್ಬಿಟ್ಟು ಈ ಕಡೆಯಿಂದ ಗಾಲಿ ಬರ್ತಾಯಿದೆ. ಸೊ ಅದಕ್ಕೆ ಬಂದ್ಬಿಟ್ಟು ಈ ಕಡೆಯಿಂದ ಗಾಲಿ ಬಂದರೆ ಬಾವುಟ ಈ ಕಡೆ ಚೆಲ್ತಾ ಇದೆ. ಅಲ್ಲಿ ಮೇಲೆ ಏನು ಬಾವುಟ ಇದೆ ನೋಡಿ, ವಿಷ್ಣು ಸುದರ್ಶನ ಚಕ್ರ ಅಂತ ಹೇಳ್ತಾರೆ ನೋಡಿ. ಬಂದ್ಬಿಟ್ಟು ಮೇಲೆ ಇದೆಯಲ್ಲ ಆ ಚಕ್ರ ಹೇಳ್ತಾರೆ. ತುಂಬ ಜನ ಇಲ್ಲಿ ಹೇಳ್ತಾರೆ. ಸೊ ನಾವು ಯಾವ ಕಡೆಯಿಂದ ನೋಡ್ತೀರೂ ಆ ಚಕ್ರ ಈ ಕಡೆ ಕಾಣಿಸುತ್ತೆ. ಬಟ್ ಎಲ್ಲಿ ಕಾಣಿಸ್ತಿದೆ ನೋಡಿ, ಚಕ್ರ ಬಂದ್ಬಿಟ್ಟು ಆ್ಯಕ್ಚುಲಿ ಮುಂದೆ ರೈಟ್ ಸೈಡ್ಗೆ ಆ ಕಡೆ ಇದೆ ನೋಡಿ, ಅಲ್ಲಿ ಫ್ರಂಟ್ ಸೈಡ್ಗೆ ಆ ಕಡೆ ಇದೆ. ಸೊ ಈ ಕಡೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಚಕ್ರ ಹೆಂಗಿದ್ರೆ ಹಂಗೆ ಅಂತಾರೆ. ಸೊ ತುಂಬ ಜನ ಬಂದ್ಬಿಟ್ಟು ಇದನ್ನು ವೈರಲ್ ಮಾಡ್ತಾರೆ. ಯಾಕಂದರೆ ಆ ಬಾವುಟ ಆಪೋಸಿಟ್ ಸೈಡ್ಗೆ ಬೀಳುತ್ತೆ. ಮತ್ತು ಅಲ್ಲಿ ಬಂದ್ಬಿಟ್ಟು ಚಕ್ರ ನೀವು ಯಾವ ಕಡೆ ನೋಡಿದ್ರು ಆ ಒಂದು ಸುದರ್ಶನ ಚಕ್ರ ಸೊ ನಮ್ಮ ಸ್ಟ್ರೈಟೇ ಕಾಣಿಸುತ್ತೆ ಅಂತ ಹೇಳ್ತಾರೆ. ಈಗ ಬಂದ್ಬಿಟ್ಟು ಮತ್ತು ಚಾರ್ಧಾಮ್ ಗೊತ್ತಲ್ಲ ನಿಮಗೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಬಟ್ ರಾಮೇಶ್ವರ ಕವರ್ ಮಾಡಿದ್ದೀನಿ. ಸೊ ರಾಮೇಶ್ವರ, ಚಾರ್ಧಾಮ್, ದ್ವಾರಕಾ, ಪೂರಿ. ಸೊ ಇವೆಲ್ಲ ಬಂದ್ಬಿಟ್ಟು ಚಾರ್ಧಾಮಲ್ಲಿ ಸಹ ಇದು ಸಹ ಒಂದು ಧಾಮ ಆಗಿದೆ. ಮತ್ತು 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಜ್ಯೋತಿರ್ಲಿಂಗ ಆಗಿದೆ. ಶಂಕರಾಚಾರ್ಯರು ಸ್ಥಾಪಿಸಿರುವಂಥ ಒಂದು ಚಾರ್ಧಾಮ್. ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಪೂರ್ವ, ಪಶ್ಚಿಮ, ದಕ್ಷಿಣ ಎಲ್ಲ ಒಂದೊಂದು ಮಠ ನಡೆಸಿದರು. ಸೊ ನಾವು ರಾಮೇಶ್ವರಂ ಕವರ್ ಮಾಡಿದ್ದೀವಿ. ಸೊ ಪೂರಿ ಜಗನ್ನಾಥ್ ಕವರ್ ಮಾಡಿದ್ದೀವಿ. ಇವಾಗ ಬಂದ್ಬಿಟ್ಟು ನಮಗೆ ಇನ್ನೆರಡು ಧಾಮ ಆದರೆ ಇದೆ, ಅದು ಬದ್ರಿನಾಥ್, ದ್ವಾರಕಾ. ಅದೆರಡು ಕವರ್ ಮಾಡಿಬಿಟ್ರೆ ನಮಗೆ ಚಾರ್ಧಾಮ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನೀವೇನು ನೋಡ್ತಾರೆ ನೋಡಿ, ಇದು ಬಂದ್ಬಿಟ್ಟು ಪೂರಿ ಜಗನ್ನಾಥ್. ಮತ್ತು ಇದರ ಒಳಗಡೆ ನಿಮಗೆ ಇನ್ಸೈಡ್ ಫೋನ್ ಆಗಲಿ ಸೊ ಏನು ಸಹ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಸ್ವೀಟ್ ಎಲ್ಲ ತುಂಬ. ನಾನು ಇಲ್ಲಿ ರಾತ್ರಿ ಒಂದು ಪ್ರಸಾದ ತಿಂದೆ. ಅದೊಂದು ಪ್ರಸಾದ ಬಂದ್ಬಿಟ್ಟು ಇಲ್ಲಿ ಕೆಳಗೊಂದು ಮೇಲೊಂದು ಈ ಥರ 7 ಕುಂಡೆ ಅಂದರೆ ಇಕ್ತಾರೆ, ಅಂದರೆ 7 ಪಾತ್ರೆ ಇಕ್ತಾರೆ. ಸೊ ಕೆಳಗಡೆ ಬೆಂಕಿ ಇಕ್ಕರೆ ಅದು ಬಂದ್ಬಿಟ್ಟು ಮೇಲೆವರೆಗೂ ಎಲ್ಲ ಊಟ ರೆಡಿ ಆಗಿಬಿಡುತ್ತೆ. ಅದು ಯಾವ ಥರ ಅಂದರೆ ಮಿಸ್ಟ್ರಿ ಅದು ಇಲ್ಲಿ ಈ ಟೆಂಪಲಲ್ಲಿ ಮಾತ್ರ ನೀವು ನೋಡೋಕ್ಕೆ ಸಾಧ್ಯ. ಸೊ ಬಂದ್ಬಿಟ್ಟು ಈ ಟೆಂಪಲಿಂದ ನಿಮ್ಗೆ ಸುತ್ತಲೂ ಒಂದು ವ್ಯೂ ತೋರ್ಸೋಕೆ ನಾನು ಇಷ್ಟಪಡ್ತೀನಿ. ಸೊ ಬನ್ನಿ ಒಳಗಡೆ ನಾವು ಹೋಗ್ಬಿಟ್ಟು. ಬಟ್ ನಿಮ್ಗೆ ಅಲ್ಲಿ ಹತ್ತಿರದಿಂದ ಬೇಕಾದ್ರೆ ಜೂಮ್ ಮಾಡಿ ತೋರಿಸಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಆ ಒಂದು ಟೆಂಪಲ್ ಸ್ಟ್ರಕ್ಚರ್ ಆಗಿರೋದು, ಮೇಲೆ ಬಾವುಟ, ಸುದರ್ಶನ ಚಕ್ರ. ಬಟ್ ಎಲ್ಲ ಹೇಳ್ತಾರಲ್ಲ, ಬಟ್ ಅದೊಂದು ಸುದರ್ಶನ ಚಕ್ರ. ಸೊ ಗಾಲಿಗೆ ಸರಿ ನೀವು ಯಾವ ಕಡೆ ನೋಡ್ಸಿದ್ರು ನಿಮ್ಮ ಚಕ್ರ ಹಿಂಗೆ ಕಾಣಿಸ್ತದೆ ಅಂದ್ಬಿಟ್ಟು. ಸೊ ಎಲ್ಲಿ ಕಾಣಿಸ್ತದೆ ನೋಡಿ, ನಾನು ನಿಮಗೆ 4 ದಿಕ್ಕುಗಳಲ್ಲಿ ತೋರಿಸ್ತೀನಿ ನಿಮಗೆ. ಈ ಕಡೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಅಂದ್ಬಿಟ್ಟು ಸ್ನೇಹಿತರೆ ನೋಡಿ, ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ನಾರ್ತ್ ಗೇಟಲ್ಲಿದ್ದೀವಿ. ಸೊ ನೋಡಿ ನಾರ್ತಿಂದ ನೀವು ನೋಡಿದ್ರೆ ನೋಡಿ ಏನು ಕಾಣಿಸಲ್ಲ. ಬಟ್ ಈಸ್ಟಿಂದ ಕಾಣಿಸಿದ್ರೆ ನೀವು ಸುದರ್ಶನ ಚಕ್ರ ಫುಲ್ ಕ್ಲಾರಿಟಿ ಕಾಣಿಸ್ತದೆ. ಇದು ಬಂದ್ಬಿಟ್ಟು ನೋಡಿ ಏನು ನೋಡ್ತಾ ಇರೋ ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಕಾಣಿಸಲ್ಲ. ಇದು ನಾನು ಬೇಗ ಜೂಮ್ ಮಾಡಿ ತೋರಿಸ್ತೀನಿ ನೋಡೋಂಗೆ. ಸ್ನೇಹಿತರು ನೋಡಿದ್ರೆ ಇದು ಬಂದ್ಬಿಟ್ಟು ನಾರ್ತ್ ಗೇಟು. ಸೊ ನಾರ್ತ್ ಗೇಟಲ್ಲಿ ನೋಡಿ ಈ ಒಂದು ಟೆಂಪಲ್ ಯೂನಿಕ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ಸ್ಟ್ರಕ್ಚರ್ ನೋಡಿದ್ರೆ. ಆ್ಯಕ್ಚುಲಿ ನಿಮ್ಗೆ ಕಾಣಿಸ್ತಾ ಇದೆ ಒಂದು ಹತ್ತಿರದಲ್ಲಿ ನೋಡಿ ಆ ಬಾವುಟ ನೋಡಿ. ನೀವು ಬಾವುಟ ನೋಡಿ ಯಾವಾಗ ನೋಡಿ ಆ ಥರ ಆಡ್ತಾನೆ ಇರುತ್ತೆ ಬಾವುಟ. ಅದು ಇನ್ನೂ ನೈಟ್ ಇದು ಬಾವುಟ ಬಂದ್ಬಿಟ್ಟು ಎವ್ರಿಡೇ ಈವ್ನಿಂಗ್ 6 o'clock ಚೇಂಜ್ ಮಾಡ್ತಾರೆ ಬಾವುಟ. ಸೊ ಈಗ ನಾನು ತೋರಿಸ್ತೀನಿ ನೈಟ್ ವ್ಯೂ ಹೆಂಗಿದೆ ಅಂದ್ಬಿಟ್ಟು. 6 ಗಂಟೆಗಾದ್ರೆ ಚೇಂಜ್ ಮಾಡ್ತಾರೆ ಬಾವುಟ ಡೈಲಿ. ಸೊ ನಿನ್ನೆ ಚೇಂಜ್ ಮಾಡಿದರು, ನಾನು ನೋಡಿದೆ. ಸೊ ಇವಾಗ ನಾವು ಇದರ ಒಂದು ಟೆಂಪಲ್ ನಿಮ್ಗೆ ಈಸ್ಟು, ವೆಸ್ಟು, ಸೌತ್, ನಾರ್ತ್ ಎಲ್ಲ. ಇದು ಬಂದ್ಬಿಟ್ಟು ನಾರ್ತು. ಸೊ ಇವಾಗ ಈಸ್ಟು, ವೆಸ್ಟು, ಸೌತ್ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂದ್ಬಿಟ್ಟು.
ಸ್ನೇಹಿತರೆ ನೋಡಿ ಇಲ್ಲಿ ಬಂದ್ಬಿಟ್ಟು ಇನ್ಸೈಡ್ ಕಾಂಪೌಂಡ್ ಒಳಗಡೆ. ಸೊ ಇಲ್ಲಿ ಒಂದು ಟೆಂಪಲ್ ಯೂನಿಕ್ ನೋಡ್ಕೊಂಡ್ರೆ ನೋಡಿ ಈ ಥರ ಹೆಂಗಿದೆ ಟೆಂಪಲ್. ಇದು ಬಂದ್ಬಿಟ್ಟು ಮೇಯ್ನ್ ಟೆಂಪಲ್ಲು. ಸೊ ಈ ಒಳಗಡೆ ಇನ್ನೂ ಚಿಕ್ಕ ಚಿಕ್ಕ ಟೆಂಪಲ್, ನ್ಯಾಯದೇವತೆ ಒಳಗಡೆ ತಗೋತೆ, ನ್ಯಾಯದೇವತೆ, ಲಕ್ಷ್ಮಿ, ಸೊ ಇನ್ನೂ ಬಟ್ ಗಣೇಶ ಟೆಂಪಲ್, ಸುಮಾರು ಟೆಂಪಲ್ ಇದ್ರೊಳಗಡೆ ಇದೆ. ಎಷ್ಟು ಇದು ಬಂದ್ಬಿಟ್ಟು ಮೇಯ್ನ್ ಟೆಂಪಲ್, ಮೇಯ್ನ್ ದ್ವಾರ ಇದು. ಮತ್ತು ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ನಂಗೆ ನಿಜವಲ್ಲ ಒಡಿಸ್ಸಾ ಕಲ್ಚರ್ ನಂಗೆ ತುಂಬ ಇಷ್ಟ ಆಯ್ತು ಗೊತ್ತಾ. ಯಾಕಂದರೆ ಇವರ ಒಂದು ಉಡುಪಾಗಿರ್ಬೋದು. ಸೊ ಇವರ ಒಂದು ಬಟ್ ಊಟ ಅಂದರೆ ನನಗೇನು ಅಷ್ಟೊಂದೇನು ಇಷ್ಟ ಆಗ್ತಾಯಿಲ್ಲ. ಯಾಕಂದರೆ ಒಡಿಸ್ಸಲ್ಲಿ ಊಟ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಓಕೆ, ಬಟ್ ಸ್ವಲ್ಪ ಒಂದು ಒಳ್ಳೆ ಹೋಟೆಲ್ ತಿಂದರೆ ಪರವಾಗಿಲ್ಲ. ನಾರ್ಮಲ್ ಎಲ್ಲ ಫುಲ್ ಬಂದ್ಬಿಟ್ಟು ತಾಲಿ ಅಂತ ಕೊಡ್ತಾರೆ. ಸೊ ತಾಲಿ ಬಂದ್ಬಿಟ್ಟು ಅಷ್ಟೊಂದೇನು ಚೆನ್ನಾಗಿರಲ್ಲ, ನೀವೇ ತಿನ್ನೋಕೆ ಹೋಗ್ಬಿಟ್ಟು ತಾಲಿ. ಬಟ್ ರೈಸ್ ಸಾಂಬಾರು ತೊಗೊಂಡ್ಬಿಟ್ರೆ ಬೆಟರ್. ನೀವು ತಾಲಿ ಅಂತ ಕೊಡ್ತಾರೆ, ಅದೇನು ಅಷ್ಟೊಂದು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಂಗೆ. ಸ್ನೇಹಿತರೆ ಸರ್ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಶ್ರೀ ಶಂಖಚಕ್ರ ಮಠ, ಶಂಖಚಕ್ರ ಮಠ ಅಂತಿದ್ದು. ಸೊ ಶಂಕರಾಚಾರ್ಯರ ಮಠ ಅಲ್ಲ. ಸೊ ಇಲ್ಲಿಂದ ಬಂದ್ಬಿಟ್ಟು ನಿಮಗೆ ದೇವರು ಯಾವ ಥರ ಮೂರ್ತಿ ಕಾಣಿಸ್ತಾರೆ ಗೊತ್ತಾ. ಸೊ ಇಲ್ಲಿ ನೀವೇನು ನೋಡಿ ಈ ಥರ ಬಂದ್ಬಿಟ್ಟು ನಿಮಗೆ ದೇವ್ರು ನೋಡಿ ಅಲ್ಲಿ ಒಳಗಡೆ ಬಂದ್ಬಿಟ್ಟು ಪೂರಿ ಜಗನ್ನಾಥರು. ಸೊ ಇದೇ ಥರ ನೀವು ಕಾಣಿಸ್ತಾರೆ ನೋಡೋರ ಇಲ್ಲ. ಓಕೆ ಸ್ನೇಹಿತರೆ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ವೆಸ್ಟ್ ಸೈಡಲ್ಲಿ ಪೂರಿ ಜಗನ್ನಾಥ ಮಂದಿರ ಹೆಂಗಿದೆ ಅಂತ ನೋಡಿ ನೀವು ನೋಡಿ. ಸೊ ಅಲ್ಲಿ ಮೇಲೆ ಸುದರ್ಶನ ಚಕ್ರ ಕಾಣಿಸ್ತಾ ಇದೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಈಸ್ಟ್ ವೆಸ್ಟ್ ಬಂದರೆ ಈ ಥರ ಕಾಣಿಸ್ತದೆ ನಿಮಗೆ. ನೀವೇನು ನೋಡ್ತಾರೆ ನೋಡಿ, ಇದು ಬಂದ್ಬಿಟ್ಟು ನೋಡಿ ವೆಸ್ಟ್ ಸೈಡಿಂದ ಸೊ ಈ ಥರ ಕಾಣಿಸುತ್ತೆ. ಈಸ್ಟು ವೆಸ್ಟು ನಿಮಗೆ ಸುದರ್ಶನ ಚಕ್ರ ನಾವು ಫುಲ್ ಕ್ಲಾರಿಟಿ ಕಾಣಿಸುತ್ತೆ. ಇಲ್ಲಿ ನೋಡಿ ನೀವೇನು ನೋಡಿ ನೋಡಿದ್ರ ವಿಷ್ಣು ಸುದರ್ಶನ ಚಕ್ರ ಇದು ಬಂದ್ಬಿಟ್ಟು 1 ಟನ್ ಇದೆ ಅಂತ ಇದು ಮೇಲೆ. ಸೊ ಈ ಚಕ್ರ ಬಂದ್ಬಿಟ್ಟು ನೋಡಿದ್ರೆ ಇದರ ವೆಯ್ಟ್ ಬಂದ್ಬಿಟ್ಟು 1 ಟನ್ ಇದೆ ಅಂತೆ ಈ ಒಂದು ಸುದರ್ಶನ ಚಕ್ರ ಟನ್ನು ವೆಯ್ಟು. ಅಲ್ಲಿ ಒಂದು ಬಾಟ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ನಿನ್ನೆ ಬೇರೆ ಬಾಟ ಹಾಕಿದ್ರು, ಇವಾಗ ಮತ್ತೆ ಚೇಂಜ್ ಮಾಡಿದ್ರು ಬಾಟ. ಸೊ ಎವ್ರಿ ಡೇ ಈವ್ನಿಂಗ್ 6 o'clock ಬಾಟ ಚೇಂಜ್ ಮಾಡ್ತಾ ಇರ್ತಾರೆ ಮೇಲೆ ಅದೊಂದು ಫ್ಲಾಗು. ಸೊ ಟೆಂಪಲ್ಲು ನೀವು ಬಂದ್ಬಿಟ್ಟು ಮೇಯ್ನ್ ಸಿಂಹದಾರ ಬಂದ್ಬಿಟ್ಟು ಈಸ್ಟಿಂದ ಸಿಗುತ್ತೆ ನಿಮಗೆ. ಇದು ಬಂದ್ಬಿಟ್ಟು ವೆಸ್ಟ್ ಇದೆ ನೋಡಿದ್ರ. ಈ ಒಂದು ಟೆಂಪಲ್ಲು ನಿಮಗೆ ಒಂದು ಸತಿ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ ಹೆಂಗೆ ಕಟ್ಟಿದ್ದಾರೆ. ನೀವು ಪ್ರಪಂಚದಲ್ಲಿ ನಾನು ಹೇಳ್ತಾ ಇದ್ದೀನಿ, ಪ್ರಪಂಚದಲ್ಲಿ ಈ ಥರ ಟೆಂಪಲ್ ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು ಪೂರಿ ಜಗನ್ನಾಥ ಬಿಟ್ಟರೆ ನೋಡಿ, ಈ ಒಂದು ಜಗನ್ನಾಥ ಮಂದಿರದೊಂದು ಬಿಟ್ಟರೆ ಬೇರೆ ಎಲ್ಲೂ ನೀವು ಈ ಥರ ಒಂದು ಟೆಂಪಲ್ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ಟೆಂಪಲ್ ಒಂದು ಮಹತ್ಯ ಆ ಥರ ಇದೆ. ಸೊ ಇದಕ್ಕೆ ಒಂದು ಹಿಸ್ಟ್ರಿ ನೋಡ್ಕೊಂಡ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ಟೆಂಪಲ್ನ ದೇವರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇದರ ಮತ್ತು ಇಲ್ಲ ಮೂರ್ತಿ ಬಂದ್ಬಿಟ್ಟು ಸತ್ಯಭಾಮ ಇವರು ಬಟ್ ಇಬ್ಬರು ಜನ ಇರ್ತಾರೆ ಎಲ್ಲ ಬಂದ್ಬಿಟ್ಟು. ಮತ್ತು ಈ ಟೆಂಪಲ್ಗೆ ಆ್ಯಕ್ಚುಲಿ ಬಂದು ದೇವ್ರಿಗೆ ಬಂದ್ಬಿಟ್ಟು ಅಷ್ಟೊಂದು ಫುಲ್ಲು ಕೈ ಕಾಲೆಲ್ಲ ಫುಲ್ ಆಫೇ ಇರ್ತವೆ. ಅದಕ್ಕೊಂದು ಹಿಸ್ಟ್ರಿ ಇದೆ. ಸೊ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ನೋಡಿ. ಇದು ಬಂದ್ಬಿಟ್ಟು ವೆಸ್ಟ್ ಸೈಡು ವೆಸ್ಟ್ ಎಂಟ್ರಿ. ಇಲ್ಲೊಂದು ಟೆಂಪಲ್ ಕಾಣಿಸ್ತಿದೆ ಇದು ಬಂದ್ಬಿಟ್ಟು ನೋಡಿ, ಇಲ್ಲಿ ಸೂರ್ಯ ಟೆಂಪಲ್ ಇದು ಇಲ್ಲಿದೆ ಅಲ್ಲ, ಇದು ಬಂದ್ಬಿಟ್ಟು ಸಣ್ಣ ಟೆಂಪಲ್ ಇದು. ಸೊ ಒಳಗಡೆ ಇನ್ಸೈಡಿಂದ ನಿಮಗೆ ಸೂರ್ಯ ಭಗವಾನ್ ನೋಡೋ ಇಲ್ಲಿಂದ ಕಾಣಿಸುತ್ತೆ ನಿಮಗೆ ನೋಡಿ, ಸಣ್ಣ ಟೆಂಪಲ್ ಒಳಗಡೆ ಇರೋದು. ಇಲ್ಲಿಂದ ವೆಸ್ಟ್ ಸೈಡಿಂದ ನಿಮ್ಗೆ ನೋಡಿ ಫುಲ್ಲು ವ್ಯೂ ಕಾಣಿಸ್ತಾ ಇದೆ ಅಲ್ಲ. ನಿಮಗೆ ಈಸ್ಟಿಂದ ನೋಡಿಸ್ತೀನಿ ನಿಮ್ಗೆ ಇನ್ನೂ ಯಾವ ಥರ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ವೆಸ್ಟ್ ಸೈಡು. ಸ್ನೇಹಿತರೆ ಈ ಒಂದು ಟೆಂಪಲ್ಗೆ ಆ್ಯಕ್ಚುಲಿ ಸೆಕ್ಯೂರಿಟಿ ನೀವು ನೋಡಿಕೊಂಡ್ರೆ ಸೊ ತುಂಬಾ ಸೆಕ್ಯೂರಿಟಿ. ಯಾಕಂದರೆ ಈ ಪೊಲೀಸವ್ರು ನೋಡ್ಕೊಂಡ್ರೆ ಎಷ್ಟೊಂದು ಜನ ಇದೆ ಗೊತ್ತಾ, ಏನು ಫೋನು ಸಹ ಏನು ಪಿನ್ ಡ್ರಾಪ್ ಇಲ್ಲ. ಸೊ ಒಂದು ಸತಿ ಏನಾದ್ರು ಫೋನ್ ಒಳಗಡೆ ತೊಗೊಂಡ್ರೆ 10,000 ರೂಪಾಯಿ ಫೈನ್, 10,000 rupees ಫೈನ್ ಹಾಕ್ತಾರೆ ನೋಡಿ. ಇನ್ಸೈಡ್ ಯಾವುದೇ ಥರ ನೀವು ದರ್ಶನಕ್ಕೆ ನೀವು ಬೇಕಾದ್ರೆ 4 ದ್ವಾರ ಈಸ್ಟ್ ವೆಸ್ಟ್ ಸೌತ್ ಎಲ್ಲ ಬೇಕಾದ್ರೆ ಹೋಗ್ಬೋದು ನೋಡಿ. ಈ ಥರ ಒಂದು ಕ್ಯೂ ಸಿಸ್ಟಮ್ ಇರುತ್ತೆ ನೋಡಿ. ಅದ್ರೊಳಗಡೆ ಹೋಗ್ಬಿಟ್ರೆ ನೀವು ಈಸಿಯಾಗೆಲ್ಲ ದರ್ಶನಕ್ಕೆ ಹೋಗ್ಬಿಡ್ತೀರ. ಸೊ ನಾವಾಗ ಬಂದುಬಿಟ್ಟು ಟೆಂಪಲ್ ಎಲ್ಲ ಒಂದು ರೌಂಡ್ ಹಾಕೋಣ ನೋಡಿ. ಇಲ್ಲಿಂದ ನೋಡಿ ಹೆಂಗಿದೆ ಟೆಂಪಲ್ ವಿಜರ್ಸ್ ನೋಡಿದ್ರೆ ಬನ್ನಿ. ನಾನು ನಿಮಗೆ ಟೆಂಪಲ್ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಎಲ್ಲ ಕಡೆ ತೋರಿಸ್ತೀನಿ ಯಾವ ಥರ ಇದೆ ಟೆಂಪಲ್ಲು. ಸೊ ಇದು ಬಂದ್ಬಿಟ್ಟು ವೆಸ್ಟ್ ಸೈಡ್ ನೋಡಿದ್ರೆ ಬಂದ್ಬಿಟ್ಟು ಇಲ್ಲಿ ನೋಡಿ ಪೂರಿ ಜಗನ್ನಾಥ ಬಂದ್ಬಿಟ್ಟು ಕೃಷ್ಣ ಸತ್ಯಭಾಮ ಅವರಿಂದ ಹಿಂಗೆ ಇರ್ತಾರೆ ನೋಡಿ, ಈ ಥರ ಇರ್ತಾರೆ. ಸೊ ಅವ್ರಿಗೆ ಮೂರ್ತಿ ಎಲ್ಲ ಒಂದು ಚಕ್ಕೆಯಿಂದ ಉಡ್ಡಿಂದ ಮಾಡಿರ್ತಾರೆ ನೋಡಿ ಅವ್ರ ಮೂರ್ತಿ ಹೆಂಗಿದೆ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಸೌತ್ ಗೇಟ್ ನೋಡಿ, ಸೌತ್ ಎಂಟ್ರಿ ಈ ಥರ. ನಾನು ನಿಮಗೆ ಹೇಳಿದ ಒಂದು 4 ಎಂಟ್ರಿ ಅಂದ್ಬಿಟ್ಟು. ಸೊ ನಿಮಗೆ ನಾರ್ತಿಂದ ತೋರಿಸಲ್ಲ, ಒಂದು ನಾರ್ತಿಂದ ಒಂದು ಸುದರ್ಶನ ಚಕ್ರ ತೋರಿಸಿದ್ನಲ್ಲ. ಸೊ ನಾರ್ತಿಂದ ವೆಸ್ಟಿಂದ ತೋರಿಸಿ, ಇವಾಗ ಬಂದ್ಬಿಟ್ಟು ಸೌತಿಂದ ತೋರಿಸಿ ನೋಡಿ. ಸೌತಿಂದ ಬಂದ್ಬಿಟ್ಟು ನಿಮಗೆ ಅಷ್ಟೊಂದು ಕಾಣಿಸಲ್ಲ. ಸೊ ಈಸ್ಟ್ ವೆಸ್ಟ್ ಮಾತ್ರ ಒಂದು ಸುದರ್ಶನ ಚಕ್ರ ಆಗಲಿ ಕಾಣಿಸ್ತಾ ಇದೆ. ಸೊ ಬಾವಟ ಬಂದುಬಿಟ್ಟು ನಾರ್ತ್ ಈಸ್ಟಿಗೆ ಹೋಗ್ತಾಯಿದೆ ನೋಡಿ, ನಾರ್ತ್ ಈಸ್ಟಿಗೆ ಹೋಗ್ತಾಯಿದೆ ಬಾವಟ ಅಲ್ಲಿ ಮೇಲೆ ನೋಡಿ. ಸೊ ಇದರಲ್ಲಿಂದ ನಿಮ್ಗೆ ಒಂದು ಸುದರ್ಶನ ಚಕ್ರ ತೋರಿಸ್ತೀವಿ ನೋಡಿ ಹೆಂಗಿದೆ ಅಂದ್ಬಿಟ್ಟು, ಯಾವ ಥರ ಕಾಣಿಸ್ತದೆ ಅಂದ್ಬಿಟ್ಟು. ಸ್ನೇಹಿತರೆ ನೋಡಿ ಇದು ಬಂದ್ಬಿಟ್ಟು ವೆಸ್ಟ್ ಸೈಡ್ ಇದೆ ನೋಡಿದ್ರೆ. ನೋಡಿ ಸುದರ್ಶನ ಚಕ್ರ ಯಾವ ಕಡೆ ಇದೆ ನೋಡಿ, ಈಸ್ಟಿಗೆ ಮತ್ತು ವೆಸ್ಟಿಗೆ ಮಾತ್ರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ಹೇಳ್ತಾರೆ. ಸೊ ಎಲ್ಲಿ ನೀವು ಹೆಂಗೆ ನೋಡಿದ್ರು ಸಹ ಸೊ ನಿಮ್ಮ ಕಡೆ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದೇನಿಲ್ಲ. ಸೊ ಅದೆಲ್ಲ ಬರೀ ಮಾತ್ರ ನೋಡಿ. ನೀವೇನು ನೋಡ್ತಾರೆ ಇಲ್ಲಿಂದ ನೋಡಿದ್ರೆ ಬಂದ್ಬಿಟ್ಟು. ಬಟ್ ಬಾವಟ ನೋಡಿ ಹೆಂಗಿದೆ ಅಂದ್ಬಿಟ್ಟು ಅಲ್ಲಿ ಮೇಲೆ ನೋಡಿ ಸುದರ್ಶನ ಚಕ್ರ ಎಲ್ಲ ಈಟಾಗಿ ಕಾಣಿಸ್ತಾ ಇರ್ತಂಗಿರುತ್ತೆ, ಬಟ್ ಅಷ್ಟೊಂದಿಲ್ಲ. ಸ್ನೇಹಿತರೆ ಬಂದ್ಬಿಟ್ಟು ನೋಡಿ ಸೌತ್ ಗೇಟ್ ಎಂಟ್ರಿನಲ್ಲಿ. ಸೊ ಈ ಥರ ಇಲ್ಲಿ ಎತ್ಕೊಳ್ತಾರೆ ನೋಡಿ, ಈ ಥರ ಊಟ ನೋಡಿ. ಇದರಲ್ಲಿ ಈ ಥರ ಒಂದು ಕುಂಡೆಯಾದ್ರೂ ಊಟ ಮಾಡ್ತಾರೆ ನೋಡಿ. ನಾನು ನೈಟ್ ಇದರಲ್ಲಿ ಊಟ ತಿಂದೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಈ ಥರ ಒಂದು ಕುಂಡೆಯಲ್ಲಿ ಊಟ ಮಾಡಿಬಿಟ್ಟು ಇದು ಮಾಡ್ತಾರೆ ಅವರು. ಸೊ ನೀವೇನು ನೋಡ್ತಾರೆ ನೋಡಿ, ಇದು ಬಂದ್ಬಿಟ್ಟು ಸೌತ್ ಗೇಟ್ ಇದು ನೋಡಿದ್ರೆ, ಸೌತ್ ಎಂಟ್ರಿ ಇದು ಸೌತ್ ಗೇಟ್ ಎಂಟ್ರಿ. ಸೊ ನಾನು ನೋಡಿದ್ರ ನೋಡಿ ಇದು ಬಂದ್ಬಿಟ್ಟು ಹನುಮಾನ್. ಸೌತ್ ಇದರಲ್ಲಿ ಶ್ರೀರಾಮಚಂದ್ರ ಪ್ರಭು ಅವರ ಒಂದು
ಸೊ ಇಲ್ಲೆಲ್ಲ ಒಂದು ದೀಪ ತುಪ್ಪದಿಂದ ದೀಪ ಹಾಕಿದ್ರೆ ತುಂಬ ಒಳ್ಳೇದು ಅಂದ್ಬಿಟ್ಟು ತುಪ್ಪ ದೀಪ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ ನೋಡಿ. ಹನುಮ ಅವ್ರ ವಿಗ್ರಹ ಇದರಲ್ಲಿ ನೋಡಿ ಇವ್ರು ಬಂದ್ಬಿಟ್ಟು ಇವರೇ ಊಟ ತೊಗೊಂಡ್ಬರ್ತಾರೆ ನೋಡಿ ಇಲ್ಲಿ ಈ ಥರ. ಸೊ ಈ ಥರ ಊಟ ತೊಗೊಂಬಂದು ಈ ಥರ ಮಾಡ್ತಾರೆ. ಇಲ್ಲೇನು ನೀವು ನೋಡಿ ಸೊ ಈ ಥರ ಮಣ್ಣಿನ ವಿಗ್ರಹದಲ್ಲ ಇಲ್ಲಿ ಊಟ ಮಾಡ್ತಿದ್ದು ಒಂದು ಸ್ಪೆಷಲ್ಲು. ಸೊ ಈ ಫಸ್ಟಲ್ಲಿ ಬಂದ್ಬಿಟ್ಟು ಅದ್ರ ಟೇಸ್ಟು ಸ್ಮೆಲ್ ಏನು ಬರೋಲ್ಲ ಅಂತೆ. ಸೊ ಊಟ ಮಾಡಿ ದೇವ್ರ ಹತ್ರ ಇಕ್ಕಿದ ತಕ್ಷಣ ಅದರ ಒಂದು ಟೇಸ್ಟು ಎಲ್ಲ ಚೇಂಜ್ ಆಗೋಗುತ್ತೆ. ಸ್ನೇಹಿತರೆ ನೋಡಿ ಇದೇ ಬಂದ್ಬಿಟ್ಟು ಈಸ್ಟ್ ಮೇನ್ ದ್ವಾರ. ಸೊ ಇಲ್ಲಿ ಏನು ನೋಡ್ತೀವಿ ಬಂದ್ಬಿಟ್ಟು ಸಿಂಹ ದ್ವಾರ ಅಂತ ಹೇಳ್ತಾರೆ. ಯಾಕಂದರೆ ನೀವು ಬಸ್ ಸ್ಟ್ಯಾಂಡಿಂದ ಬಂದ ತಕ್ಷಣ ನೀವು ಎಂಟ್ರಿ ಆಗೋದು ನೋಡಿ ಎಲ್ಲ ತುಂಬ ಜನ ಇರ್ತಾರೆ. ಸೊ ಇದೇ ಒಂದು ಮೇನ್ ಎಂಟ್ರಿ. ಇದು ಬಂದ್ಬಿಟ್ಟು ಈಸ್ಟ್ ಎಂಟ್ರಿ ನೋಡಿದ್ರೆ ಇಲ್ಲಿಂದ ನೋಡಿ ನೀವು ಸುದರ್ಶನ ಚಕ್ರ ನೋಡಿ ಹೆಂಗೆ ಅನ್ಸುತ್ತೆ ನೋಡಿ. ಪೂರ್ವ ದಿಕ್ಕಿನಲ್ಲಿ ಚಲಿಸ್ತಾ ಇರೋದು ನೋಡಿ. ಇಲ್ಲಿ ನಿಮಗೆ ಬ್ಯಾಕ್ ಕ್ಯಾಮ್ರೆಲ್ಲ ಒಂದು ಒಳ್ಳೆ ಕ್ಲಾರಿಟಿ ವ್ಯೂ ತೋರಿಸ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಈ ಒಂದು ವ್ಯೂ ಫ್ಯಾಂಟಾಸ್ಟಿಕ್ ವ್ಯೂ ನೋಡಿ. ಇದು ಬಂದ್ಬಿಟ್ಟು ಸುದರ್ಶನ ಚಕ್ರ ಈಸ್ಟಿಂದ ನೋಡಿ ಕ್ಲಾರಿಟಿ ಕಾಣಿಸುತ್ತೆ ನೋಡಿ. ಈ ಥರ ನೋಡಿದ್ರ ಪೂರಿ ಜಗನ್ನಾಥಲ್ಲಿ ಎಷ್ಟೊಂದು ಕ್ಲಾರಿಟಿ ಕಾಣಿಸ್ತದೆ ಅಂದ್ಬಿಟ್ಟು ಈಸ್ಟ್ ಸೈಡ್. ಸೊ ಈಸ್ಟ್ ಹೆಂಗಿದೆ ಅಂದ್ಬಿಟ್ಟು ನೋಡಿ ಈಸ್ಟ್ ಸೈಡ್ ಈ ಥರ ಸುದರ್ಶನ ಚಕ್ರ. ಸೊ ಇದಕ್ಕೆ ಬಂದ್ಬಿಟ್ಟು ಒಂದು ಸಿಂಪಲ್ ಸ್ಟೋರಿ ಇದೆ ಇದಕ್ಕೆ ಜಗನ್ನಾಥ ಮಂದಿರಿಗೆ. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಫಾರೆಸ್ಟಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಇದನ್ನು ಕಟ್ಟಿದಂಥ ಒಂದು ರಾಜ ಹೇಳ್ತಾರೆ ಅವ್ರಿಗೊಂದು ಕನಸು ಬೀಳತ್ತಿತ್ತಾರೆ ದೇವ್ರು ಎಲ್ಲಿದ್ದಾರೆ ಅಂದ್ಬಿಟ್ಟು ನೀನು ನೋಡು ಅಂದ್ಬಿಟ್ಟು. ಅವಾಗ ಹೇಳ್ತಾರೆ ಅವ್ರ ಮಂದಿರಿಗೆ ಕಲಿಸ್ತಾರೆ ನೀನು ಹೋಗ್ಬಿಟ್ಟು ದೇವ್ರು ನೋಡ್ಕೊಂಬ ಎಲ್ಲಿದ್ದಾರೆ ಅಂತ. ಈ ಥರ ಒಂದು ಗುಹೆಯಲ್ಲಿ ದೇವ್ರು ಇದ್ದಾರೆ ಅಂದ್ಬಿಟ್ಟು ಅವಾಗ ಮಂತ್ರಿ ಹೋಗ್ತಾರೆ. ಹೋಗ್ಬಿಟ್ಟು ದೇವ್ರು ನೋಡೋಕೆ ತುಂಬ ಒಂದು ತಿಂಗಳಾಗತ್ತೆ 2 ತಿಂಗಳಾಗತ್ತೆ ಹೋಗ್ತಾನೆ ಇರ್ತಾರೆ. ಕಾಡಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ. ಒಂದು ಗುಹೆಯಲ್ಲಿ ದೇವ್ರು ಇರ್ತಾರೆ ಅಂದ್ಬಿಟ್ಟು ತುಂಬ ಕಡೆ ನೋಡ್ತಾನೆ ಇರ್ತಾರೆ. ಅವಾಗ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಅವರು ಒಂದು ರಹಸ್ಯ ವಿಲೇಜ್ ಅಂತಿರ್ತಾರೆ. ಆ ವಿಲೇಜಲ್ಲಿ ಬಂದ್ಬಿಟ್ಟು ಒಂದು ಗುಹೆಯಲ್ಲಿ ಇರ್ತಾರೆ ಅವರು. ಅದು ಬಂದ್ಬಿಟ್ಟು ಅವ್ರ ವಿಲೇಜ್ ಅವರು ಮಾತ್ರ ಗೊತ್ತು. ಅವ್ರು ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಮಾರ್ನಿಂಗಿಂದ. ಅದು ಬಂದು ಇವ್ರಿಗೆ ಹೆಂಗೆ ಗೊತ್ತಾಗತ್ತೆ ಇವ್ರು ಮಂತ್ರಿ ಹೋಗ್ಬಿಟ್ಟು ಅವ್ರನ್ನ ಕೇಳ್ತಾರೆ ಎಲ್ಲಿ ಹೋಗ್ತಾರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎಲ್ಲಿ ಬರ್ತಾರೆ ಅಂದ್ಬಿಟ್ಟು. ಅಲ್ಲಿ ಅವ್ರು ಹೋಗೋ ಥರ ದಾರಿ ಬಂದ್ಬಿಟ್ಟು ತುಂಬ ಸ್ಮೆಲ್. ಅವರು ಪಕ್ಕದಲ್ಲಿ ಕೂತ್ಕೊಂಡ್ರೆ ವಿಲೇಜಲ್ಲಿ ಬಂತು ಅಷ್ಟೊಂದು ಸ್ಮೆಲ್ ಬರ್ತಾ ಇರುತ್ತೆ. ಅವಾಗ ಡೌಟ್ ಬರ್ತೀವಿ ನೀವು ಎಲ್ಲಿ ಮಾರ್ನಿಂಗ್ ಎಲ್ಲಿ ಹೋಗ್ತಾರೆ ಈವ್ನಿಂಗ್ ಎಲ್ಲಿ ಬರ್ತಾರೆ ಅಂದ್ಬಿಟ್ಟು. ಅವಾಗ ಅವರ ಮಗಳನ್ನ ಇವರು ಪ್ರೀತಿ ಮಾಡ್ತಾರೆ. ಮಂತ್ರಿ ಪ್ರೀತಿ ಮಾಡಿದ ತಕ್ಷಣ ಸೊ ಅವ್ರಿಗೆ ಹೇಳ್ತಾರೆ ನೀವು ನಿಮ್ಮ ಮಾರ್ನಿಂಗ್ ನಿಮ್ಮ ಅಪ್ಪ ಅವರೆಲ್ಲ ಎಲ್ಲಿ ಹೋಗ್ತಾರೆ ಅಂದ್ಬಿಟ್ಟು. ಸೊ ಇಲ್ಲಿ ಒಂದು ರಹಸ್ಯ ದೇವರು ಇದ್ದಾರೆ ಅವ್ರು ನೋಡೋಕೆ ಹೋಗ್ತಾರೆ ಮತ್ತೆ ಪೂಜೆ ಮಾಡ್ಕೊಂಡು ಮತ್ತೆ ಈವ್ನಿಂಗ್ ಬರ್ತಾರೆ. ಸೊ ನನ್ನ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಮಂತ್ರಿ ಹೇಳ್ತಾರೆ. ಆವಾಗ ರಾಣಿ ಹೇಳ್ತಾರೆ ಇಲ್ಲ ನಿಂಗೆ ಆ ಥರ ಎಲ್ಲ ನಮ್ಮ ಫ್ಯಾಮಿಲಿಯವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಆ ಥರ ಅಲೋ ಇಲ್ಲ ಅದನ್ನು ನೋಡೋಂಗಿಲ್ಲ ನಾವು ಅದೊಂದು ರಹಸ್ಯ ಪ್ರದೇಶ ಅಂತ ಹೇಳ್ತಾರೆ. ನಾನು ನಿಮ್ಮ ಮದುವೆ ಆಗ್ತಾಯಿದ್ದೀನಲ್ಲ ನಾನು ನಿಮಗೆ ಪ್ರೀತಿ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರನ್ನ ನನಗೂ ತೋರಿಸು ಅಂತ ಹೇಳ್ತಾರೆ. ಆವಾಗ ಬಂದ್ಬಿಟ್ಟು ಆನೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ಆ ಸ್ಮೆಲ್ಲು ದೇವ್ರನ್ನ ಮೂರ್ತಿ ನೋಡ್ತಾರೆ. ನೋಡ್ಬಿಟ್ಟು ಜಗನ್ನಾಥ ಮಂದಿರ ಜಗನ್ನಾಥನ ಅವರು ದರ್ಶನ ಕೊಡ್ತಾರೆ ಅವ್ರಿಗೆ. ಸೊ ನೋಡ್ಬಿಟ್ಟು ಮಹಾವಿಷ್ಣು ಅವತಾರ ನೋಡ್ತಾರೆ ಅವ್ರ ಮಂತ್ರಿ ನೋಡ್ಬಿಟ್ಟು. ಮತ್ತು ಅಲ್ಲಿಗೆ ಹೋಗೋ ಥರ ದಾರಿಯಲ್ಲಿ ಬಂದ್ಬಿಟ್ಟು ಅವರು ಒಂದು ಬೀಜ ಏನಾದರೆ ಹಾಕ್ಕೊಂಡು ಹೋಗಿರ್ತಾರೆ ಫುಲ್ಲೆಲ್ಲ ಅಲ್ಲಿ ಗಂಟ ದಾರಿ ಗಂಟ. ಸೊ ಮತ್ತೆ ಬೀಜ ಬೆಳೆದಿರುತ್ತೆ ಅಂದ್ಬಿಟ್ಟು ಮತ್ತೆ ಮಂತ್ರಿ ಹೋಗ್ಬಿಟ್ಟು ರಾಜನ ಕರ್ಕೊಂಡ್ಬರ್ತಾರೆ. ರಾಜನ ಕರ್ಕೊಂಡ್ಬಂದ ತಕ್ಷಣ ಅಲ್ಲಿ ನೋಡಿದ್ರೆ ಅಲ್ಲಿ ಏನಿರಲ್ಲ ಸಹ ಅಲ್ಲಿ ಎಲ್ಲ ಅಲ್ಲಿ ಅವ್ರು ಹಾಕಿರೋ ದಾರಿನೆಲ್ಲ ಫುಲ್ ಹೊಟ್ಟೋಗಿರುತ್ತೆ ಏನೂ ಇರೋಲ್ಲ. ಅವಾಗ ಮಂತ್ರಿ ಕನಸು ಕಾಣುತ್ತೆ ನೀನು ಮನಸ್ಸು ಮಾಡಿ ನೀನೇ ದೇವ್ರನ್ನ ಮೂರ್ತಿ ಮಾಡು ನಾನು ನಿಂಗೆ ಅಲ್ಲಿ ಬರ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಸೊ ಮತ್ತೆ ಬಂದ್ಬಿಟ್ಟು ಶ್ರೀಕೃಷ್ಣನ ಹೃದಯ ಇಲ್ಲೇ ಒಂದು ಇಲ್ಲಿ ಏನು ನೋಡ್ತಾರೆ ಬಂದ್ಬಿಟ್ಟು ಇಲ್ಲೊಂದು ಬೀಚ್ ಇದೆ ಅಲ್ಲ ಬೀಚಲ್ಲಿ ಶ್ರೀಕೃಷ್ಣನ ಹೃದಯಲ್ಲಿ ತೇಲ್ಕೊಂಡ್ಬಂದಿದೆ ಅದನ್ನ ತೊಗೊಂಬಂದು ಇಲ್ಲಿ ಒಳಗಡೆ ಇಕ್ಕಿದ್ದಾರೆ ಅಂತ ಹೇಳ್ತಾರೆ. ಅದು ಎಷ್ಟು ಮಾಡಿ ಸತ್ಯ ಅಂತ ಗೊತ್ತಿಲ್ಲ. ಇಲ್ಲೇ ಶ್ರೀಕೃಷ್ಣನ ಹೃದಯನೂ ಸಹ ಇಲ್ಲೇ ಇದೆ. ಅವಾಗ ಬಂದ್ಬಿಟ್ಟು ಜಗನ್ನಾಥ ಮಂದಿರ ಹೇಳ್ತಾನೆ. ಸೊ ನೀನು 30 ದಿನಗಳ ಕಾಲ ಆಯ್ತಾರ ಆಚೆ ನಿನ್ನ ಯಾರು ಗೊತ್ತಿರಬಾರ್ದು ಒಳಗಡೆ ಊಟ ಏನೋ ಮಾಡಬಾರ್ದು. ಸೊ ನೀನು ನನ್ನ ಮೂರ್ತಿನ ಮಾಡು ನಾನು ಅದರಲ್ಲೇ ನೀನು ನೋಡ್ಬೋದು ಅಂತ ಹೇಳ್ತಾರೆ. ಅವಾಗ ಬಂದ್ಬಿಟ್ಟು ಮೂರ್ತಿನ ಮಾಡ್ತಾ ಇರ್ತಾರೆ. ಅವಾಗ ರಾಣಿ ಬಟ್ ಇಲ್ಲಿ ಡೌಟ್ ಬರ್ತಾರೆ ರಾಣಿಗೆ ಇಷ್ಟು ದಿನ ಆಯ್ತು ಇವ್ರು ಒಳಗಡೆ ಹೋಗಿ ಯಾಕೆ ಇನ್ನೂ ಆಚೆನೇ ಬರ್ತಾ ಇಲ್ಲ ಅಂದ್ಬಿಟ್ಟು ಅವಾಗ ಡೋರ್ ತೆಗಿತಾರೆ. ಅಷ್ಟರಲ್ಲಿ ಬಂದ್ಬಿಟ್ಟು ಇವರು ಅರ್ಧ ಕೈ ಕಾಲು ಎಲ್ಲ ಮಾಡ್ತಾ ಇರ್ತಾರೆ ಮೂರ್ತಿ. ಅದಕ್ಕೆ ಇಲ್ಲಿ ದೇವ್ರು ನೀವು ನೋಡ್ಕೊಂಡ್ರೆ ಅರ್ಧ ಕಾಲು ಅರ್ಧ ಕೈ. ಸೊ ಮೂರ್ತಿ ಎಲ್ಲ ದೇವರೆಲ್ಲ ಫುಲ್ ಕ್ರಿಯೇಟ್ ಆಗಿರಲ್ಲ. ಅದಕ್ಕೆ ಅವರು ಡೋರ್ ತೆಗೆದ ತಕ್ಷಣ ಅರ್ಧ ದೇವರು ಮಾತ್ರ ಮಾಡಿರ್ತಾರೆ. ಅವಾಗ ಬಂದ್ಬಿಟ್ಟು ದೇವರು ಹಂಗೆ ಪ್ರತ್ಯಕ್ಷ ಆಗಿಬಿಡ್ತಾರೆ ಅಲ್ಲಿ ಅದೇ ಒಂದು ಮೂರ್ತಿ. ಸೊ ಇವಾಗ ಏನು ನೋಡ್ತಾರೆ ಹೊರಗಡೆ ಬಂದ್ಬಿಟ್ಟು ಇದೇ ಒಂದು ಮೂರ್ತಿ. ಇದು ಬಂದ್ಬಿಟ್ಟು ಮೂರ್ತಿ ಸೊ ಇಯರ್ಲಿ ಒಂದು ಟೈಮಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ. ಅವಾಗ ಮೂರ್ತಿ ಇದು ಬಟ್ ಹೊಸ ಮೂರ್ತಿ ಇಕ್ತಾ ಇರ್ತಾರೆ ಅಂತಿದ್ದು. ಸೊ ನೀವೇನು ನೋಡ್ತಾರೆ ಬಂದ್ಬಿಟ್ಟು ಪೂರಿ ಜಗನ್ನಾಥ ಅವ್ರ ಒಂದು ಮೇಲೆ ಒಂದು ಸುದರ್ಶನ ಚಕ್ರ ಇದೆ. ಅದು ಬಂದ್ಬಿಟ್ಟು 1 ಟನ್ ವೆಯ್ಟ್ ಅದ್ರಿದೆ ಅಂತ ನೋಡಿ. ಗಾಳಿ ಮೇಲೆ ಬಾವುಟ ಹೇಳ್ದಲ್ಲ ಈ ಕಡೆ ಗಾಳಿ ಬಂದರೆ ಈ ಕಡೆ ಬರ್ತಾನೆ ಏನಿಲ್ಲ. ಆ ಕಡೆ ಗಾಳಿ ಬಂದರೆ ಆ ಕಡೆ ಹೋಗ್ತಾ ಇರೋದು ಬಾವುಟ. ಅದು ಸುದರ್ಶನ ಚಕ್ರ ವಿಷ್ಣು ಸುದರ್ಶನ ಚಕ್ರ ನೋಡಿ ಮೇಲೆ ಏನು ನೋಡ್ತಾ ಅಂದ್ಬಿಟ್ಟು ಏನಿದೆ ನೋಡ ಈ ಥರ ನೀವು ಎಲ್ಲಿ ನೋಡೋದು ಇದರ ಸಿಗ್ತಾ ಇರ್ತಾರೆ ಜಗನ್ನಾಥ ಮಂದಿರ. ಮತ್ತು ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಸ್ನೇಹಿತರೆ ವೆಲ್ಕಮ್ ಟು ಗೋಲ್ಡನ್ ಬೀಚ್ ಫಾರ್ ಪೂರಿಯಲ್ಲಿ ಬಂದ್ಬಿಟ್ಟು ನಾವು ಗೋಲ್ಡನ್ ಬೀಚಲ್ಲಿ ಇದ್ದೀವಿ. ಬಂದ್ಬಿಟ್ಟು ನಾವು ನೋಡಿ ಒಂಟೆ ಕ್ಯಾಮಲ್ ರೈಡಿಂಗ್ ಮಾಡ್ತೀವಿ ನೋಡಿ ಬಂದ್ಬಿಟ್ಟು. ಆ್ಯಕ್ಚುಲಿ ಕ್ಯಾಮಲ್ ಹತ್ಬಿಟ್ಟು ಹೋಗೋಣ ಮೇಲೆ ಹೋಗೋಣ. ಸೊ ಬನ್ನಿ ಕ್ಯಾಮಲ್ ರೈಡಿಂಗ್ ಹೋಗೋಣ ನಾವು. ऊपर हट सकता स्लीपर हाँ चप्पल के साथ ಓಕೆ ಕಮಿಂಗ್ ಅವ್ರು ನೋಡಿದ್ರೆ ಬಂದ್ಬಿಟ್ಟು ಅವ್ರು ಕರೀತಾರೆ ನಮ್ಮ ಕ್ಯಾಮಲ್ ಬನ್ನಿ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಈ ಕ್ಯಾಮಲ್ ಎತ್ತಾರೆ ನಮ್ದು ಇದೇ ಕ್ಯಾಮಲ್ ಚೆನ್ನಾಗಿದೆ. ನಂಗೆ ಇವಾಗ ಕ್ಯಾಮಲ್ ಇದು 2ನೇ ಸತಿ. ಹಾಂ ಐ ಆಮ್ ಫ್ರಮ್ ಬೆಂಗಳೂರು ಕರ್ನಾಟಕ. ಐ ಆಮ್ ಫ್ರಮ್ ಸಿಟ್ಟಿಂಗ್ ಹಿಯರ್ ಒನ್ ಸೆಕೆಂಡ್ ಓಕೆ ಕಂಫರ್ಟೇಬಲ್. ಸ್ನೇಹಿತರೆ ನೋಡಿ ನಮ್ಮ ಒಂಟೆ ಬಂದ್ಬಿಟ್ಟು ಈ ಥರ ಇದೆ. ಯಾವ ಥರ ಇದೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಫಸ್ಟ್ ಟೈಮ್ ಒಂಟೆ ಎತ್ತಾ ಇರೋದು ಗುರು ಏನಾಗುತ್ತೆ ಗೊತ್ತಿಲ್ಲ ಯಾವ ಥರ ಇರೋದಂತ.
ಏನಾಗಲ್ಲ. ಓಕೆ ಓಕೆ. ಟಿಕ್ಕು 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 ನೋಡಿ ನಮ್ಮ ಕ್ಯಾಮಲ್ ನೋಡಿ ಯಾವ ಥರ ಹೋಗ್ತಾ ಬಿಟ್ಟು ವಾ ಸ್ಪೀಡ್ ನಡಿ ಸ್ಪೀಡ್ ನಡಿ. ಟಿಕ್ಕು ಟಿಕ್ಕು ಟಿಕ್ಕು. ನಿಮಗೆ ಇದರಲ್ಲಿ ಎಲ್ಲ ಫುಲ್ ಬೀಚ್ ತೋರಿಸ್ತೀನಿ ನೋಡಿ ನಿಮ್ಗೆ ಬಂದ್ಬಿಟ್ಟು ಪೂರಿ ಬೀಚು, ಪೂರಿ ಗೋಲ್ಡನ್ ಬೀಚ್ ನೋಡಿ. ನಮ್ಮ ರೈಡರ್ ತಗೊಂಡು ಹೋಗ್ತಾರೆ, ನಮ್ಮ ಬ್ಯಾಗ್ ತಗೊಂಡು ನೋಡಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರೈಡರು. ವಾವ್ ಟಿಕ್ಕು 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 ಟಿಕ್ಕು. ಏನು ಹೋಗ್ತಾ ಇದೆ ಗುರುದು ಟಿಕ್ಕು ಟಿಕ್ಕು ಅಂತ. ತುಂಬ ಚೆನ್ನಾಗಿದೆ ಗುರು ರೈಡಿಂಗ್ ಅಂತ ನೋಡಿಲಿ ಯಾವ ಥರ ರೈಡಿಂಗ್ ಅಂದ್ಬಿಟ್ಟು. ವಾವ್ ತುಂಬ ಸ್ಲೋ ಆಗ್ತಾ ಇದೆ. ಸ್ಪೀಡ್ ನಡಿ ವಾವ್ ನೋಡಿ ಸ್ಪೀಡ್ ಹತ್ತು ನೋಡಿ. ಟಿಕ್ಕು 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 ಟಿಕ್ಕು. ಏನು ಗುರು ಈ ಥರ ಇದೆ. ವಾವ್ ತುಂಬ ಚೆನ್ನಾಗಿದೆ ಗುರು. ನಮ್ಮ ಕ್ಯಾಮಲ್ ಮುಂದೆ ಕ್ಯಾಮಲ್ ಹೋಗ್ಬಿಡ್ತಾ ಇದೆ ಅಲ್ಲಿ ನೋಡಿ ಮುಂದೆ ಇನ್ನೊಂದು ಕ್ಯಾಮಲ್ ಹೋಗ್ತಾ ಇದೆ. ವಾವ್ ಪೂರಿ ಬೀಚ್ ನೀವು ನೋಡ್ಕೊಂಡು ಆ್ಯಕ್ಚುಲಿ ನೋಡಿ ಗೋಲ್ಡನ್ ಬೀಚ್ ಅಲ್ಲೇ ನೋಡಿ ಗುರು ಯಾವ ಥರ ಇದೆ ಅಂದ್ಬಿಟ್ಟು. ಹಾರ್ಸ್ ರೈಡಿಂಗ್ ಮಾಡಿದೆ ಅಂದರೆ ಒಂಟೆ ರೈಡಿಂಗ್ ಮಾಡ್ತೇನೆ ಆ್ಯಕ್ಚುಲಿ ಬಂದ್ಬಿಟ್ಟು ಹಾರ್ಸ್ ಇಲ್ಲ ಇಲ್ಲಿ, ಅದಕ್ಕೆ ನಾನು ಒಂಟೆ ರೈಡಿಂಗ್ ಮಾಡ್ತೇನೆ. ಹಾರ್ಸ್ ಇದೆ ಗುರು, ನಾವು ಹೋಗ್ಬಿಟ್ಟು ಹಾರ್ಸ್ ರೈಡಿಂಗ್ ಮಾಡೋಣ ಬನ್ನಿ. ಹಾರ್ಸ್ ಇದೆ, ಹಾರ್ಸ್ ರೈಡ್ ಅಂತ ಟ್ರೈ ಮಾಡೋಣ. ಅಲ್ಲಿ ನೋಡಿ ವೈಟ್ ಹೆಂಗಿದೆ ಅಂದ್ಬಿಟ್ಟು ವೈಟ್ ಕುದುರೆ. ಬನ್ನಿ ಗುರು ಹೋಗೋಣ ಕುದುರೆ ರೈಡಿಂಗ್ ಮಾಡೋಣ. ಇವಾಗ ಮಿಸ್ಸೇ ಇಲ್ಲ ಕುದುರೆ ರೈಡಿಂಗ್ ಎಂಜಾಯ್. ಟಿಕ್ಕು 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 ಯಾವ ಥರ ಇಲ್ಲಿ ನೋಡಿ ನಮ್ಮ ಕುದುರೆ ನೋಡ್ಕೊಂಡ್ರೆ. ಹಾರ್ಸ್ ರೈಡಿಂಗ್ ಪೂರಿ ಜಗನ್ನಾಥದಲ್ಲಿ ಹಾರ್ಸ್ ರೈಡಿಂಗ್ ಮಾಡ್ತಾಯಿದ್ದೀನಿ. ಒಂಟೆ ರೈಡಿಂಗ್ ಗುರಿ ಹಾರ್ಸ್ ರೈಡಿಂಗ್ ಅಲ್ಲ. ಇವಾಗ ಮುಂದೆ ಹೋಗಿ ಹಾರ್ಸ್ ರೈಡಿಂಗ್ ಮಾಡೋಣ. ಇದು ನೋಡಿ ಏನು ನೋಡ್ತಾ ಬಂದ್ಬಿಟ್ಟು ಒಂಟೆ ನೋಡಿ ಕ್ಯಾಮಲ್ ರೈಡಿಂಗ್ ನೋಡಿದ್ರೆ ಬಂದ್ಬಿಟ್ಟು ನಾ ಕ್ಯಾಮಲ್ ರೈಡಿಂಗ್ ಮಾಡ್ತೀನಿ. ಅವಾಗ ವೆಲ್ಕಮ್ ಟು ಗೋಲ್ಡನ್ ಬೀಚ್ ಫ್ರಮ್ ಪೂರಿ ಜಗನ್ನಾಥದಲ್ಲಿ ನಾವು ಬಂದ್ಬಿಟ್ಟು ಕ್ಯಾಮಲ್ ರೈಡ್ ಮಾಡ್ತೀವಿ ನೋಡಿ. ನಮ್ಮ ಕ್ಯಾಮಲ್ ಯಾವ ಥರ ಅಂದ್ಬಿಟ್ಟು ನೋಡಿ ಪಾಪ ಕ್ಯಾಮಲ್ ನೋಡಿ ಹೆಂಗಿದೆ ಅಂತ ನನ್ನ ಕಡೆ ನೋಡ್ತಾ ಇದೆ ಆ್ಯಕ್ಚುಲಿ. ತುಂಬ ಕ್ಯೂಟ್ ಆಗಿದೆ ಕ್ಯಾಮಲ್ಲು, ತುಂಬ ಚೆನ್ನಾಗಿದೆ ಕ್ಯಾಮಲ್ ನೋಡಿದ್ರ. ಇದು ಬಂದ್ಬಿಟ್ಟು ಒಂಟೆ ಕ್ಯಾಮಲ್ ನನ್ನ ಫೇವ್ರೆಟ್. ಅಲ್ಲಿ ನೋಡು ಸ್ನೇಹಿತರೆ ನೋಡಿದ್ರೆ ಹೋಗ್ಬಿಟ್ಟು ನಾವು ಕ್ಯಾಮಲ್ ರೈಡಿಂಗ್ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಕ್ಯಾಮಲ್ ರೈಡಿಂಗ್ ಅದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಟಿಕ್ಕು 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 ಅಂತ ಓಡ್ತಾ ಇರುತ್ತೆ. ಗೋಲ್ಡನ್ ಬೀಚ್ ನೋಡ್ತಾ ಇದ್ದೀನಿ ನೀವು ಯಾವ ಥರ ಅಂದ್ಬಿಟ್ಟು. ಅಲ್ಲ ಹಾರ್ಸ್ ಬರ್ತಾ ಇದೆ, ನಮ್ಮ ಹಾರ್ಸ್ ನೋಡಿ ಬಂದ್ಬಿಟ್ಟು ವೈಟ್ ಹಾರ್ಸ್ ನನಗೆ ವೆಯ್ಟ್ ಮಾಡ್ತಾ ಇದೆ ಫಸ್ಟ್ ಇದು. ಬನ್ನಿ ಹೋಗೋಣ ಹೋಗ್ಬಿಟ್ಟು ಹಾರ್ಸ್ ರೈಡಿಂಗ್ ಮಾಡೋಣ. ನಮ್ಮ ವೈಟ್ ಕುದುರೆ ಗುರು ನಾನು ಗೋಕರ್ಣದಲ್ಲಿ ಹೋಗಿದ್ದಲ್ಲ, ಸೊ ಅದೇ ಥರ ಸೇಮ್ ಕುದುರೆ ಹೆಂಗಿದೆ ನೋಡಿ. ಬನ್ನಿ ಹೋಗ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಹಾರ್ಸ್ ರೈಡ್ ಮಾಡೋಣ. ಯಾಕಂದರೆ ಹಾರ್ಸ್ ರೈಡ್ ಅಂದ್ರೆ ಫೇವ್ರೇಟ್ ಗೊತ್ತಲ್ಲ, ಏನಿಲ್ಲ ಅಂದರೆ ಫಸ್ಟ್ ಹಾರ್ಸ್ ರೈಡ್ ಮಾಡ್ಬೇಕು ನಾವು. ಬನ್ನಿ ಹೋಗೋಣ. ಓಕೆ ಕೆಲಸ ನಾವು ಹಾರ್ಸ್ ರೈಡ್ ಮಾಡ್ತೀವಿ ನೋಡಿ. ಬಂದ್ಬಿಟ್ಟು ಹಾರ್ಸ್ ರೈಡ್ ಮಾಡ್ತಾಯಿದ್ದೆ ನಾವು ಹೇಗಿದೆ ನೋಡಿ ಹಾರ್ಸು. ಸೊ ಹಾರ್ಸ್ ರೈಡಿಂಗ್ ಮಾಡ್ತಾಯಿದ್ದೆ ನಾವು ನೋಡಿ. ಇವಾಗ ನಾನು ಓಡ್ತೀನಿ ಹಾರ್ಸ್ ರೈಡಿಂಗ್ ಯಾವ್ದಾದ್ರು ಅಂದ್ಬಿಟ್ಟು ನೋಡಿ. ಸೊ ಹಾರ್ಸ್ ರೈಡಿಂಗ್ ಬಂದ್ಬಿಟ್ಟು ಒಬ್ಬನೇ ಮಾಡಿದ್ರೆ ನನಗೆ ಆ್ಯಕ್ಚುಲಿ ರೈಡಿಂಗ್ ಗೊತ್ತು ನನಗೆ. ಸೊ ತುಂಬ ಸ್ಪೀಡ್ ಹೋಗೋದಕ್ಕೆ ವೈಟ್ ಹಾರ್ಸ್ ಇದೆ ಹೆಂಗೆ ಗೊತ್ತಾ, ತುಂಬ ಪವರ್ ಇದೆ ಹಾರ್ಸು. ಅದಕ್ಕೆ ಬಂದ್ಬಿಟ್ಟು ನೋಡಿ ಯಾವ ಥರ ನಮ್ಮ ವೈಟ್ ಹಾರ್ಸ್. ಚಂದನ ಮಂದಿರ ಮೇಲೆ ಜಗನ್ನಾಥ ಮಂದಿರ ಸ್ನೇಹಿತರೆ ಟೈಮ್ 9 ಗಂಟೆ ಆಗಿದೆ ಮಾರ್ನಿಂಗ್. ಆ್ಯಕ್ಚುಲಿ ಬಂದ್ಬಿಟ್ಟು ಮಾರ್ನಿಂಗ್ 5 o'clock ಈ ಕಡೆ ಒಡಿಶಾ ಈ ಸೈಡೆಲ್ಲ ಫುಲ್ಲು ಈ ಥರ ಸನ್ಲೈಟ್ ಬರ್ತೀವಿ. ಇವಾಗ ನೋಡಿ ಬೀಚ್ ಏನು ಅಂತ ಬಂದ್ಬಿಟ್ಟು ತುಂಬ ಬಿಸಿ ಸಕ್ಕೆ. ಸೊ ಇವಾಗ ಬಂದ್ಬಿಟ್ಟು ಬೀಚಲ್ಲಿ ಹೋಗ್ಬಿಟ್ಟು ಒಂದು ಸರ್ತಿ ಫುಲ್ ಸ್ವಿಮ್ಮಿಂಗ್ ಮಾಡ್ಕೊಂಬರೋಣ. ಗೋಲ್ಡನ್ ಬೀಚ್ ಏನು ನೋಡ್ತಾರೆ ಬಂದ್ಬಿಟ್ಟು ಪೂರಿ ಒಂದು ಗೋಲ್ಡನ್ ಬೀಚ್. ಸೊ ಇವಾಗ ನಾವು ಬೀಚ್ಗೆ ಓಕೆ ಬೀಚ್ಗೆ ಹೋಗಿ ಬನ್ನಿ. ಈ ಥರ ಟರ್ನ್ ಮೂವ್ ರೈಟ್ ಸೈಡ್. ಇವಾಗ ತಾನೇ ಬೀಚಲ್ಲಿ ಫ್ರೆಶ್ ಆಗಿ ಹೋಗ್ಬಿಟ್ಟು ಎಲ್ಲ ಆಟ ಆಡ್ಕೊಂಡು ಬೀಚಲ್ಲಿ ತುಂಬ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕೂತ್ಕೊಂಡಿದ್ದೀನಿ ಬೀಚಲ್ಲಿ ಬಂದ್ಬಿಟ್ಟು ನೋಡಿ ಯಾವ ಥರ ಬಿಸಿಲು ತುಂಬ ಬಿಸಿಲಿದೆ. ಸೊ ಇವಾಗ ಬಂದ್ಬಿಟ್ಟು ಮ್ಯಾಗಿ ಆರ್ಡ್ರ್ ಮಾಡಿದ್ದೆ. ಸೊ ನಾವು ಮ್ಯಾಗಿ ತಿನ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಮ್ಯಾಗಿ ನಂತರ ಎಲ್ಲ ಮ್ಯಾಗಿ ಮಾಡೋಕ್ಕೆ ನಂತರ ಎಲ್ಲ ಐಟಮ್ ಇದೆ. ಬಟ್ ನಾನು ರೂಮಲ್ಲಿ ಇಟ್ಬಿಟ್ಟು ಬಂದಿದ್ದು ಗ್ಯಾಸ್, ಅದಕ್ಕೆ ಇಲ್ಲಿ ತೊಗೊಂಬಂದಿದ್ದೀನಿ. ನಾನು ಇಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ದೆ. ಬಟ್ ಇವಾಗ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ದೀನಿ ಮ್ಯಾಗಿ. ಸೊ ಬೀಚಲ್ಲಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದ್ರು. ಆ್ಯಕ್ಚುಲಿ ಬಂದ್ಬಿಟ್ಟು ಮ್ಯಾಗಿ ಮಾಡೋದು ತುಂಬ ಈಸಿ. ಏನಂದರೆ ಮ್ಯಾಗಿ ಅದರೆಲ್ಲ ಪೌಡರ್ ಎಲ್ಲ ಕೊಟ್ಟಿರ್ತಾರೆ. ಜಸ್ಟ್ 1-2 ಮಿನಿಟ್ಸ್ ಮ್ಯಾಗಿ ಹೋಗುತ್ತೆ. ಇವರು ಬಂದ್ಬಿಟ್ಟು ಇದರಲ್ಲಿ ಟೊಮಾಟೊ ಚಿಲ್ಲಿ ಎಲ್ಲ ಹಾಕಿದೆ, ನಾನು ಏನು ಹಾಕಲ್ಲ. ಸೊ ಬರೀ ಒಂದು ಹಾಕ್ಬಿಟ್ಟು ಅದು ಪೌಡ್ರ್ ಹಾಕ್ಬಿಡ್ತೀನಿ ಅಷ್ಟೇ. 2 ಮಿನಿಟ್ಸಲ್ಲಿ ನಂಗೆ ಮ್ಯಾಗಿ ಆಗೋಗುತ್ತೆ. ಮ್ಯಾಗಿ ತಿಂತಾಯಿದ್ದೆ. ಮ್ಯಾಗಿ ಪರವಾಗಿಲ್ಲ, ಅವಾಗ ತಿನ್ಬೋದು ಮಾರ್ನಿಂಗ್ ಟಿಫನ್ ಟೈಮ್ ಆ ಥರ. ಸೊ ಸ್ನ್ಯಾಕ್ಸ್ ಟೈಮು ತುಂಬ ಚೆನ್ನಾಗಿರುತ್ತೆ ಮ್ಯಾಗಿ. ಸ್ನೇಹಿತರೆ ಅದನ್ನು ನೋಡಿ, ಅಲ್ಲಿ ಬಂದ್ಬಿಟ್ಟು ಸಮುದ್ರ ಮುಂದೆ ನೋಡಿ. ಸೊ ಈ ಥರ ಸಮುದ್ರ ಮುಂದೆ ಈ ಥರ ಟೆಂಟ್ ಹಾಕ್ಕೊಂಡು ಸೊ ನೋಡಿ ಈ ಥರ ಮ್ಯಾಗಿ ತಿಂತಾಯಿದ್ರೆ ಎಷ್ಟೊಂದು ಖುಷಿಯಾಗಿದೆ ಗೊತ್ತು ನಿಜವಾಗ್ಲೂ. ಈ ಸಮಯ ಮತ್ತೆ ಬರಲ್ಲ, ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಟೈಮ್ಗೆ ನಾನು ತುಂಬ ದಿನವೇ ವೆಯ್ಟ್ ಮಾಡ್ತಾಯಿದ್ದೆ. ಒಂದು ಟೈಮ್ ಬರುತ್ತೆ ಅಂದ್ಬಿಟ್ಟು ಈ ಥರ ನೋಡಿ ಎಷ್ಟೊಂದು ಫ್ರೀಯಾಗಿ
ಪ್ರಪಂಚಕ್ಕೆ ದೂರ, ತುಂಬ ದೂರ, ಪ್ರಪಂಚಕ್ಕೂ ನಮಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಫೀಲಿಂಗಲ್ಲಿದೆ ನೋಡಿ. ಎತ್ಲೆ ಬಂದ್ಬಿಟ್ಟು ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಗುರು. ಈ ಥರ ಟೆಂಟ್ ಹಾಕ್ಕೊಂಡು ಮುಂದೆ ಸೊ ಈ ಥರ ಸಮುದ್ರ ನೋಡಿಕೊಂಡು ವ್ಯೂಸ್ ನೋಡಿ, ಸಮುದ್ರ ಅಲೆ ಬರ್ತಾಯಿದೆ, ತಿನ್ಕೊಂಡು ತುಂಬ ಚೆನ್ನಾಗಿದೆ ಗೊತ್ತು. ಈ ಥರ ಎಂಜಾಯ್ ಮಾಡ್ತಾಯಿದ್ರೆ